ಯಾಕ್ರಿ ಏನೇನಾಗೈತ್ರಿ? ಸೌಂಡ ಬರುವಲ್ರಲ್ಲ. ಈಗ ಆಗ್ಲೇ ನಮ್ಮ ಅಸಂಖ್ಯ ಅಜ್ಜಾರ್ ಹೇಳಿದ್ರು ಪೇಷಂಟ್ ಆಗ್ಯಾರಂತ. ಈಗ ನಮ್ಗೆ ಏನಾಗ್ಯದ ತಿಳಿಯುವಲ್ತು. ಸ್ವಲ್ಪ ಜೈಘೋಷ್ ಮಾಡಿ ನೋಡಿದ್ರು ಅದಾರ ಇಲ್ಲೋರ ತಿಳ್ಕೊತೀವಿ. ಜೈ ಮಂಗಳಂ ಜೈ ನಮ. ಇನ್ನ ಬಂದೇ ಇಲ್ರಿ ಪಕ್ಕ. ಇನ್ನೊಂದ್ಸತಿ ಅಂದ್ ಬಿಡ್ರಿ, ನಮಗೂ ಮೊದ್ಲ 5 ನಿಮಿಷ ಟೈಮ್ ಕೊಟ್ಟಾರ, ಇದ್ರಾಗ ಕಳಿಯೋದು ಬೇಡ. ಜೈ ಮಂಗಳಂ ಜೈ ನಮ. ಹಾ ಬರೋಬ್ಬರಿ ಆತ ನೋಡ್ರಿ. ಹರ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪ್ರಮಥರನ್ನು, ಸಮಾಜದ ಸಂಜೀವಿನಿಯಾದಂಥ ಹಾನಗಲ್ಲ ಕುಮಾರೇಶನನ್ನು, ಯಾವ ಜಾತ್ರೆಗೆ ಕಾರಣೀಭೂತನಾದಂಥ ಮಾಣಿಕ್ ಪ್ರಭುವನ್ನು, ಎನ್ನ ಉಭಯ ಗುರುಗಳಾದಂಥ ಲಿಂಗೈಕ್ಯ ಶ್ರೀ ರಾಜೋಟೇಶ್ವರರನ್ನು ಹಾಗೂ ಎನ್ನ ಆರಾಧ್ಯ ದೈವ ಶ್ರೀ ಜಗದೀಶ್ವರನನ್ನು ಮನದ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ವಿಶೇಷ ಅತಿಥಿಗಳಾಗಿ ಪ್ರವಚನಕಾರ್ಯ ಆಗಮಿಸಿದಂಥ ಆಸಂಗಿಯ ವೀರವಸ ದೇವರಲ್ಲಿ ಹಾಗೂ ಯಾವ ಐಗಳಿ ಮಾಣಿಕ್ ಪ್ರಭು ಮಠದ ಉತ್ತರಾಧಿಕಾರಿಗಳಾದಂಥ ಅಭಿನವ ರಾಜೋಟೇಶ್ವರರಲ್ಲಿ ಸತತವಾಗಿ 5 ದಿನಗಳವರೆಗೆ ಪ್ರವಚನವನ್ನು ನೀಡಲಿಕ್ಕೆ ಬಂದಿರುವಂಥ ಸರ್ಪಭೂಷಣ ದೇವರಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಲ್ಲಿ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ, ಮುದ್ದು ಮಹಾಜನಗಳಲ್ಲಿ ಮುದ್ದು ಮಕ್ಕಳು ಎಲ್ಲರಿಗೂ ಶರಣಾರ್ಥಿಗಳು. ಟೈಮ್ ಭಾಳ ಆಗೈತ್ರಿ. ಅದಕ್ಕೆ ಅವರು ಹೇಳ್ಯಾರಿ ನಮ್ಗೊಂದು 5 ನಿಮಿಷ ಅಂತ. ನಾವೇನು ಭಾಳ ಟೈಮ್ ತಗೋದಿಲ್ಲ, 2 ತಾಸು ಇರಲಿ. ನೀವೆಲ್ಲ ಇಲ್ಲಿಯವರೆಗೆ ತಾಳ್ಮೆಯಿಂದ ಕುಂತದಕ್ಕೆ ನಮ್ಗೆ ಭಾಳ ಸಂತೋಷ ಆಗೈತಿ. ಅರ್ಧ ಕುರ್ಚಿ ಖಾಲಿ ಆಗ್ಯಾವ್ರೆ, ಈಗ ನಮ್ದು ಮುಗಿದ್ರಾಗ ಅವಾರ್ಡ್ ಖಾಲಿ ಹಾಕಿರ್ಬೇಕಂತ ಅನಿಸೈತಿ. ಅದ್ರ ನೋಡೋಣ. ಇಲ್ಲಿಯವರೆಗೆ ಎಲ್ಲ ಪೂಜ್ಯರು ಮತ್ತು ಅತಿಥಿಗಳು ಬಹಳ ಸುಂದರವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊತ ಬಂದರು. ಏನು ವಿಷಯ ಹೇಳಿದ್ರಪ್ಪ ಅಂತಂದ್ರೆ, ಮಾಣಿಕ್ ಪ್ರಭುವಿನ ಈ ಒಂದು ಜಾತ್ರಾ ಕಾರ್ಯಕ್ರಮ ಆ ಮಹಾ ತಪಸ್ವಿಯ ಒಂದು ಆಶೀರ್ವಾದದಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರು. ಅವರೊಂದು ಮಾತು ಹೇಳೋಗ್ಯಾರ್ರಿ, ಈ ಜಾತ್ರೆ ನಗರ ಹರಿತನ ಕೂಡ್ತದೆ ಅಂತ ಹೇಳ್ತೀರಿ. ಅವರ ಹೇಳಿದ ವಾಣಿ ಯಾವುದು ಸುಳ್ಳಾಗಿಲ್ಲ. ಈ ಜಾತ್ರೆ ಎಲ್ಲಿ ತನ ಕೂಡ್ತದಪ್ಪ ಅಂತಂದ್ರೆ ನಗರ ಹರಿತನ ಕೂಡ್ತದೆ ಅಂತ ಹೇಳಿದ್ರು. ಇಲ್ಲಿ ಕುಡಿಯಾಕ ಒಂದು ಮುಕ್ಕು ನೀರು ಇದ್ದಿದ್ದಿಲ್ಲ, ಅದು ಗಂಗಾ ಭಾಗೀರಥಿನ ಬಂದು ಇಲ್ಲಿ ನೆಲೆಸ್ತಾಳ ಅಂತ ಹೇಳಿದ್ರು. ಇವತ್ತು ಏನಾಗೈತಪ್ಪ ಅಂತಂದ್ರೆ ಈ ಗುಡ್ಡದ ಮೇಲೆ 13 ಹಳ್ಳಿಗೆ ನೀರು ಸಪ್ಲೈ ಆಕತ್ರಿ. ಅಂತ ವ್ಯವಸ್ಥೆ ಆ ಗಂಗಾ ಭಾಗೀರಥಿನ ಬಂದು ಇಲ್ಲಿ ನೆಲೆಸಾಳ. ಇವೆಲ್ಲ ಆ ಪೂಜ್ಯರ ಹೇಳಿದ ವಾಣಿ. ಇವೆಲ್ಲದರ ಜೊತೆಗೆ ಇನ್ನೊಂದು ಹೇಳಿದ್ಯಾರ್ರಿ, ಇಲ್ಲೇ ಅಜ್ಜ ಕೂತಾರ ನೋಡ್ರಿ ಮುಂದೆ, ಅವ್ರ ಮುಂದೆ ಹೇಳಿದ್ಯಾರ ಏನಪ್ಪಾ ಅಂತಂದ್ರ, ಇಂಥ ಅಜ್ಜಗಳು ಬಂದು ಕುಂದ್ರವ್ರ ದಿವಸ ಸಾಯಂಕಾಲ ಬಂದು ಅವ್ರ ಮುಂದೆ ಕೂತ, ಯಪ್ಪ ಇಷ್ಟೆಲ್ಲ ಮಾಡಿದ್ರಿ, ನಾಳೆ ಇದನ್ನೆಲ್ಲ ಹೆಂಗ್ರಿ ಮುಂದೆ ನಡೆಸ್ಕೊಂಡು ಹೋಗೋದು ಅಂತ ಕೇಳಿದ್ರಿ ಅವ್ರು. ಅದಕ್ಕೆ ಅವರೊಂದು ಮಾತು ಹೇಳ್ತಾರ, ಏನಂದ್ರ, ಏನು ಯೋಚನೆ ಮಾಡಬೇಡ್ರಪ್ಪ, ಪ್ರಜಾಪತಿ ಹೊಟ್ಟಿಲ್ಲ ನಾನೇ ಹುಟ್ಟಿ ಬರ್ತಂತ ಹೇಳಿದ್ರು. ಇವತ್ತು ಅವ್ರು ಹುಟ್ಟಿ ಬಂದಾರ, ಅವ್ರು ಏನು ಮಾಡ್ಬೇಕಂತ ಮಾಡಕತ್ತ. ಅವ್ರು ಸಣ್ಣವ್ರು ಇರುವಾರಕ್ರೆ ಅವ್ರು ನನಗೆ ಹೇಳಿದ ವಾಣಿ ನನಗೆ ಹೇಳಿ ಹೋಗ್ಯಾರ. ನಾ ಬರ್ತಂದ್ರವ ನಾನು ಹೆಂಗೆ ನನಗೆ ಬೆಳೆಸ್ಬೇಕು ಅನ್ನೋದೆಲ್ಲ ನಮಗೆ ಹೇಳಿಕೊಟ್ಟು ಹೋಗ್ಯಾರ. ಆ ಪ್ರಕಾರ ನಾವು ಅವ್ರನ್ನ ಬೆಳೆಸಾಕತ್ತೀವಿ. ಅದಕ್ಕೆ ನಮ್ಮ ಸುವರ್ಣ ಕಡ್ಡಿ ಮಂಟಾಣ ಅಷ್ಟೇ ಅಲ್ಲ, ಕಡಪಟ್ಟಿ ಅಷ್ಟೇ ಅಲ್ಲ, ಐಗಳಿ ಅಷ್ಟೇ ಅಲ್ಲ, ಕಮಡೋಳಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶನ ಹೆಮ್ಮೆ ಪಡುವಂತ ಒಬ್ಬ ಸ್ವಾಮಿಗಳು ಆಗ್ಲಿ ಅಂತೇಳಿ ಈ ವೇದಿಕೆ ಮುಖಾಂತರ ನಾವು ಅವ್ರಿಗೆ ಹಾರೈಸ್ತೀನಿ.
ಅದಕ್ಕೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಕಮಿಟಿ ಅವ್ರಿ ಅವ್ರು 15-20 ದಿವಸ ಆದ್ರೆ ಮನೆಗೆ ಹೋಗಿಲ್ಲತ್ರಿ. ಅವ್ರ ಮನೆಗೆ ಹೋಗಿಲ್ಲತ್ ಹೇಳ್ತಾರ್ರಿ. ಇವ್ರು ಬಿದ್ದರಿಗೆ ಸರ್ ಕೇಳಿದ್ರಿ, ಇವ್ರು ಬಂದಿದ್ರಿ ನಿಮ್ಮ ಮನ್ಯಾನವ್ರು, ಅವ್ರು ಬಂದಿದ್ರಿ ಅಂತ ಕೇಳಾಕ್ ಹತ್ತಿದ್ವಿ. ನಾ ಯಾರು ನೋಡೇ ಇಲ್ರಿ ಅಂತಾರ. ಯಾರು ಬಂದಿದ್ರು ಗೊತ್ತಿಲ್ಲ, ಯಾರು ಬಿಟ್ಟಿದ್ರು ಗೊತ್ತಿಲ್ಲ, ನನಗೇನು ನೋಡೇ ಇಲ್ರಿ ಅಂತಾರ. ಅಷ್ಟು ಈ ಜಾತ್ರೆ ಒಳಗೆ ತಲ್ಲಿನಾಗ್ಯಾರ. ಯಾಕಂದ್ರೆ ಹಂಗ ಇದನ್ನ ಶ್ರದ್ಧೆಯಿಂದ ಮಾಡ್ಬೇಕ್ರಿ. ಯಾವುದೇ ಕೆಲಸ ಮಾಡಿದ್ರೆ ಶ್ರದ್ಧಾದಿಂದ ಮಾಡ್ಬೇಕು. ಕಾಟಾಚಾರದ ಮಾಡೋದಾಗ್ಲಿ, ಏನೋ ಸಿಗದ ಮಾಡೋದಾಗ್ಲಿ ಹಂಗ ಮಾಡಬಾರ್ದು. ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ಯಾರಪ್ಪ ಅಂತಂದ್ರೆ ದೇವ್ರವ್ರಿಗೆ ಆ ಮಾಣಿಕ್ ಪ್ರಭು ಅವ್ರಿಗೆ ಬೇಡಿದಕ್ಕಿಂತ ಹೆಚ್ಚು ಕೊಡಾಕತ್ತೆ. ಯಾಕ್ರಪ್ಪ ಕೊಟ್ಟಾರಿಲ್ರಿ. ಅದಕ್ಕೆ ಕೊಟ್ಟಾನಷ್ಟ ಅಲ್ಲ, ಈ ಕ್ಷೇತ್ರವನ್ನ ಒಂದು ಸುಂದರವಾದಂಥ ಒಂದು ಕೈಲಾಸವನ್ನೇ ಧರೆಗಿಳಿಸಿದಂಥ ಒಂದು ವಾತಾವರಣ ಆ ಪರಮಾತ್ಮನಿಂದ ನಿರ್ಮಾಣ ಆಗಲ್ಪಟ್ಟೈತಿ. ಅದಕ್ಕೆ ನಮಗೂ ಸಮಯ ಭಾಳ ಆಗಿರೋದ್ರಿಂದ ಜಾಸ್ತಿ ಹೇಳೋದಿಲ್ಲ. ನಮ್ಮ ವೀರ ಬಸವ ದೇವರು ಹೇಳಿದರು ಏನಂದ್ರಿ, ಉತ್ತಮ ಮಾನವರಾಗ್ರಿ ಅಂತ ಹೇಳಿದರು. ಅದಕ್ಕೆ ಹೇಳ್ತಾರ, ಪರೋಪಕಾರಾಯ ಪುಣ್ಯಾಯ ಪರಪೀಡನಂ ಪಾಪಾಯ ಅಂತ ಹೇಳ್ತಾರೆ. ಇಲ್ಲ ಸಂಕ್ಷಿಪ್ತ ಹೇಳ್ತಂದ್ರೆ ಭಾಳ ಟೈಮ್ ಆಗೈತಿ. ಒಮ್ಮೆ ಏನಾಗಿರ್ತಪ್ಪ ಅಂತಂದ್ರೆ, ಊರಾಗ ಒಬ್ಬ ತೀರ್ಕೊಂಡಿರ್ತಾನ್ರಿ. ಅದನ್ನ ತಗೊಂಡು ಸ್ಮಶಾನ ಬದಿಯಲ್ಲಿ ಒಯ್ತಾರ್ರಿ. ಇದನ್ನೊಂದು ಅರ್ಧ ಗಂಟೆ ಇಟ್ಕೊಳಂಗಿಲ್ರಿ. ಇನ್ನೊಂದು 5 ನಿಮಿಷ ಬಿಟ್ರೆ ಒಯ್ತೀವಿ ಅಂತ ಕೇಳಂಗಿಲ್ಲ. ಮೊದಲು ಒಯ್ದಿರ್ತಾರೆ. ಅಂತ ಸಮಯದೊಳಗೆ ಅಲ್ಲಿ ಒಮ್ಮೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಒಂದ್ ಕಡೆ ಪ್ರವಚನ ನಡೆದೈತ್ರಿ. ಪ್ರವಚನ ನಡೆದಾಗ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ 4 ಮಂದಿ ದಿನ ತಪ್ಪಲಾರ್ದ ಪ್ರವಚನ ಹೊಕ್ಕಿದ್ರಿ. ಇದು ಈ ಸಾಮಾನ್ಯವಾಗಿ ದೇವಸ್ಥಾನದಾಗ ಹೋಗಿ ಅರಿವಿನ ಧ್ಯಾನ ಮಾಡೋಕ್ಕಿಂತ ಅದು ದೇವಸ್ಥಾನದ ಕೆರವಿನ ಧ್ಯಾನ ಮಾಡೋದ್ರಿ. ಚಲೋ ಚಪ್ಪಲ್ ತಗೊಳಿದ್ರೆ ಅವ್ರು ಅಲ್ಲೇ ಹೊರಗೆ ಬಿಟ್ಟಿರ್ತಾರ. ಯಾರು ಹೋದ್ರು ಬಿಟ್ರು, ಹೋದ್ರು ಬಿಟ್ರು ಅನ್ಕೋತ ಆ ಕಡೆ ಲಕ್ಷ ಇರುತ್ತೆ. ಹಂಗಿರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ, ಅವ್ರು 4 ಮಂದಿಯಾಗ ಹೋಗಿ ತೀರ್ಕೊಂಡ್ರಿ. ಅವ್ರು ದಿನಾಲು ಹೋಗಿ ಒಬ್ಬರ ಮ್ಯಾಗ ಚಪ್ಪಲ್ ಬಿಟ್ಟು ಪ್ರವಚನ ಹೋಗಿದ್ರು, ಬರ ಹಾಕೊಂಡ್ ಬರ್ತಿದ್ರು. ದಾರ್ಯಾಗ ಇನ್ನೇನು ಪ್ರವಚನ ಮಂಟಪ ಮುಟ್ಬೇಕು ಅನ್ನೋದ ತೀರ್ಕೋತದು. ಇನ್ನು ಪ್ರವಚನ ತಪ್ತೀವಿ ನೀವು ತೊಗೊಂಡು ಊರಿಗೆ ಹೋದಿವಿ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಪ್ರವಚನ ಮುಗಿತನ ಈ ಶವ ಹೋದ ಚಪ್ಪಲಲ್ಲಿ ಬಿಡ್ತಿದ್ವಿಲ್ಲ, ಅವ್ರ ಮನ್ಯಾಗ ಒಂದು ಸ್ವಲ್ಪ ಹೊತ್ತು ಇದನ್ನ ಬಿಟ್ಟು ಪ್ರವಚನಕ್ಕೆ ಹೋಗಕ್ಕೆ ತೊಗೊಂಡು ಅಂದ್ರು. ಹೋಗಿ ಕೇಳ್ತಾರ, ಛೇ ಅದೆಲ್ಲಾರು ಆಗೋದು ಉಂಟೆ ಅಂತಾರ ಅವ್ರು. ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಚಪ್ಪಲಿ ಬಿಟ್ಟು ಹೋಗ್ತಿರ್ತಾರೆ, ಆ ಶವ ಇಟ್ಕೊಳಂಗಿಲ್ಲಂತಾರೆ. ಅಷ್ಟು ಕಿಮ್ಮತ್ತಿಗೆ ಏನೈತದ. ಆದ್ರೂ ನಾವು ಇದಕ್ಕೆ ಹೆಚ್ಚಿನ ಬೆಲೆ ಕೊಡಾಕತ್ತಿದ್ವಿ. ಅದಕ್ಕೆ ಮಹಾಜನಗಳೇ, ತಾಯಂದಿರೆ ಎಲ್ಲರೂ ತಿಳ್ಕೊಳ್ಳೋದು ಇಷ್ಟೇ, ಈ ಶರೀರ ಯಾವಾಗ ಮಣ್ಣಲ್ಲಿ ಮಣ್ಣು ಹೋಗೋದು ಗೊತ್ತಿಲ್ಲ. ಇರುವಷ್ಟು ದಿವಸ ಎಲ್ಲರೂ ಒಳ್ಳೆಯವರಾಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ ಬದುಕೋದನ್ನು ನಾವು ನೀವೆಲ್ಲ ಕಲಿಯೋಣ ಅಂತ ಹೇಳಿ ನನ್ನ 2 ವಾಣಿ ವಿರಾಮ ಕೊಡ್ತಾ ಇದ್ದೀನಿ.